ಏನೂ ಗೊತ್ತಿಲ್ದಿರ ನನಗೆಲ್ಲ ಗೊತ್ತು. ಬ್ರೋಕರೇಜ್ ಬ್ರೋಕರ್ಸ್ ವರ್ಸಸ್ ಇವರ ಕಾಟದಿಂದ ಅಂತ ಹೇಳ್ಬೋದು, ಅಥವಾ ಪ್ರಾಬ್ಲಮ್ಯಾಟಿಕ್ಸ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನನ್ನ ಪ್ರಕಾರ ಎಷ್ಟೋ ಜನಕ್ಕೆ ಲೈಫ್ ಹಾಳಾಗುತ್ತೆ. ಎಷ್ಟೋ ಜನ, ಹೌದು. ಯಾಕಂದ್ರೆ ಈ ಬ್ರೋಕರ್ ಅಥವಾ ಬ್ರೋಕರೇಜ್ ಅಥವಾ ಈ ಮಿಡಲ್ ಮ್ಯಾನ್, ನೀವು ಹಳ್ಳಿಗೆ ಹೋಗಿ ಹಳ್ಳಿ ರೈತರಿಂದ ನೋಡಿದ್ರು ಅಲ್ಲೂ ಬ್ರೋಕರೇಜ್ ಇದಾವೆ. ನಾನು ಬರೀ ಅದು ಮಾತ್ರ ಇಂಡಸ್ಟ್ರಿ ಬಂದಾಗ ಇಲ್ಲೂ ಗೊತ್ತಾಗ್ತಾ ಇದೆ, ಇಲ್ಲೂ ಅದೇ ಸ್ಕೀಮ್ ಅಂತ. ಅವರಿಗೆ ನಾವ್ ಹೇಳುವಂತ ದೊಡ್ಡವರಲ್ಲ, ಯಾಕಂದ್ರೆ ಅವ್ರಿಗೂ ಒಂದು ಜೀವನ ಮಾಡ್ಬೇಕು, ಹೌದು, ಅವ್ರಿಗೊಂದು ಕನೆಕ್ಷನ್ಸ್ ಇರುತ್ತೆ. ಹೌದು, ಅವ್ರು ಮಾಡೋ ಕೆಲಸಕ್ಕೆ ಅವ್ರ ಪರಿಶ್ರಮಕ್ಕೆ ಅವ್ರು ದುಡ್ಡು ತಗೊಳ್ಬೇಕು. ನಾನು ಅದು ತಪ್ಪು ಅಂತ ಹೇಳಲ್ಲ, ಯಾಕಂದ್ರೆ ಈಗ ನನಗ್ ನಾಲೆಜ್ ಇಲ್ಲ, ಅವ್ರಿಗೆ ನಾಲೆಜ್ ಇಲ್ಲ, ಅದನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಏನೋ ಗೊತ್ತಿಲ್ದಿರ ನನಗೆಲ್ಲ ಗೊತ್ತು ಅಂತ ಹೇಳೋದನ್ನ ಹೇಗೆ ಐಡೆಂಟಿಫೈ ಮಾಡ್ಬೇಕು? ಇಲ್ಲ ಸರ್, ಅದು ಭಾಳ ಕಷ್ಟದ ಕೆಲಸ. ಅದು ಏನಾಗಿದೆ, ಸಿನಿಮಾಗಳನ್ನ ನಾವು ಸೆನ್ಸರ್ ಮಾಡಿಸಿ ಸಿನಿಮಾ ರಿಲೀಸ್ ಮಾಡಿ ನಂತರದ ಹಂತಗಳು ಬಿಸ್ನೆಸ್ ಏನೇನು ಮಾಡಬೇಕು ಅಂದಾಗ ನಾವೇನು ಮಾಡ್ತೀವಿ, ಸಿಂಪಲ್ ಸರ್. ಫಾರ್ ಎಕ್ಸಾಂಪಲ್, ಮಕ್ಕಳಾಗದೇ ಇರೋ ದಂಪತಿಗಳು ತುಂಬ ವರ್ಷಗಳ ಕಾಲ ಎಲ್ಲ ಡಾಕ್ಟರ್ಸ್ಗಳು ನೋಡಿರ್ತಾರೆ, ಅಲ್ಲಿ ಉರುಳು ಸೇವೆ, ಈ ಮಡಿ ಸೇವೆ, ಮತ್ತೊಂದು ಮಗದೊಂದು ಪೂಜೆ ಪುನಸ್ಕಾರಗಳೆಲ್ಲ ಆಗೋಗಿರುತ್ತೆ. ಯಾರೋ ಒಬ್ಬ ಬಂದು ಹೇಳ್ತಾನೆ, ನನ್ನ ತಮ್ಮನಿಗೂ ಹಿಂಗೆ ಆಗಿತ್ತು, ಮಗು ಆಗಿರಲಿಲ್ಲ, ಅಲ್ಲೊಂದು ದೇವಸ್ಥಾನ ಇದೆ, ಒಂದು ಹರಕೆ ಕಟ್ಕೊಂಬಿಡು, ಅವನಿಗಾಗೋಗಿದೆ, ನಿಜವಾಗ್ಲೂ ಆಗೋಗಿದೆ, ನಿಮಗೂ ಆಗುತ್ತೆ ಅಂತ ಆಸೆ ಪಟ್ಬಿಡ್ತಾನೆ. ಆಗ ಅವನು ಅಲ್ಲಿ ಹೋಗ್ತಾನೆ, ಹರಕೆ ಕಟ್ತಾನೆ. ಅವ್ನು ಮೊದಲೇ ಬಡವ, ಕೈಯಲ್ಲಿ ದುಡ್ಡಿರೋದಿಲ್ಲ, ಅದರಲ್ಲೂ ಹೇಗೋ ಸಾಲ ಸೋಲ ಏನೋ ಮಾಡಿ ಒಂದು 1,000-2,000 ಸಾಲ ಮಾಡಿ ತೊಗೊಂಡೋಗಿ ಹರಕೆ ಕಟ್ಟಿ ಬರ್ತಾನೆ. 3 ತಿಂಗಳಾಯಿತು, 6 ತಿಂಗಳಾಯಿತು, ವರ್ಷ ಆಯಿತು, ಆಗಲಿಲ್ಲ. ಇನ್ನೊಬ್ಬ ಯಾರೋ ಬರ್ತಾರೆ, ಆಯುರ್ವೇದಿಕ್ ಮೆಡಿಸಿನ್ನು ಅದೇನೋ ಒರಳಲ್ಲಿ ಹಾಕಿ ಉಜ್ಜಿ ತಯಾರಿಸಿ ಏನೋ ಮಾಡಿದ್ದಾರೆ, ಆ ಕಷಾಯ ಕುಡಿದ್ರೆ ಮಕ್ಕಳಾಗತ್ತಂತೆ ಅಂತ ಇನ್ನೊಬ್ಬ ಯಾರೋ ಬರ್ತಾನೆ. ಅಲ್ಲೂ ಹೋಗ್ತಾರೆ, ಆ ಒರಳಲ್ಲಿ ರುಬ್ಬಿರೋ ಕಷಾಯ ಕುಡಿದು ಬರ್ತಾರೆ, ಅಲ್ಲೂ ಮಕ್ಕಳಾಗಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿರ್ಮಾಪಕ ಸೋತು ಸ್ವರ್ಗ ಹೋಗಿದ್ದಾನೆ ಸರ್. ರಿಲೀಸ್ ಆದಮೇಲೆ ಕೈಯಲ್ಲಿ ದುಡ್ಡಿಲ್ಲ. ಯಾರನ್ನೂ ನಾವು ಖಂಡಿತ ನಂಬಲೇಬೇಕಾಗತ್ತೆ. ಯಾರೋ ಒಬ್ರು ಬರ್ತಾರೆ, ಸರ್ ನಿಮ್ಮ ಸಿನಿಮಾ ನಾನು ಮಾಡಿಸ್ಕೊಡ್ತೀನಿ ಕೊಡಿ ಅಂತಾನೆ. ಆಗ ಅವನ ಹಿನ್ನೆಲೆ ನೋಡ್ತಾ ಕೂತ್ಕೊಳ್ಳೋದಾ ಅಥವಾ ನಮ್ಮ ಸಿನಿಮಾ ಮಾರಾಟ ಮಾಡೋದು ನೋಡೋದಾ? ಸರ್, ಈಗ ಹಿನ್ನೆಲೆ, ಹೌದು ನೀವು ಹೇಳ್ದಂಗೆ ಹಿನ್ನೆಲೆ ನೋಡೋ ಟೈಮ್ ಇಲ್ಲ, ಪೇಷನ್ಸ್ ಇರಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಸೋತೋಗಿರ್ತಾನೆ. ಸಾಲ ಅಥವಾ ಫಂಡ್ಸ್ ಹಾಕಿರೋ ದುಡ್ಡನ್ನ ವಾಪಸ್ ತೆಗಿಯೋದು. ಬಟ್ ಹಾಗಂತ ಅವ್ನು ಬರೋನ ಹತ್ರ ಟೈಮ್ ಪಾಸ್ ಮಾಡೋದು ತಪ್ಪಲ್ಲ. ಸೊ ಬ್ರೋಕರೇಜ್ ಹಂಗಂತ ಯಾರು ಬೇಕಾದ್ರೆ ಕೊಡ್ತೀರಾ? ಹೇಳಿದ್ನಲ್ಲ ಸರ್, ಎಲ್ಲಿಂದಾದ್ರೂ ಬರಲಿ ಅನ್ನೋ ಒಂದು ಆಸೆ ಇರುತ್ತೆ. ಯಾರೂ ಮಾಡ್ತಾ ಇಲ್ಲ ಅಂದಾಗ ಅವ್ನು ಯಾರು ಅಂತ ಗೊತ್ತಿಲ್ಲ, ಅವನ ಪೂರ್ವಾಪರ ವಿಚಾರಿಸ್ಕೊಳ್ಳೋದಕ್ಕಿಂತಲೂ ಎಲ್ಲಿಂದ ಏನೋ ಬರುತ್ತೆ ಅನ್ನೋ ಒಂದು ಇರುತ್ತೆ. ಹಾಗಾಗಿ ಸರಿ, ಅದು ನೀವು ಹೇಳೋದು ಕರೆಕ್ಟ್. ಈಗ ಅದನ್ನೇ ತಗೊಂಡು ಟೈಮ್ ಪಾಸ್ ಮಾಡಿ ಕುತ್ಕೊಂಡಾಗ ಅವಾಗ ಅವ್ನು ಮುಂಚೆನೂ ಅರ್ಥ ಆಗೋದಿಲ್ವಾ? ಫಾರ್ ಎಕ್ಸಾಂಪಲ್, ಯಾರೇ ಆಗಲಿ, ಒಬ್ಬ ಕಷ್ಟ ಅಂತ ಬಂದಾಗ ಅವನಿಗೆ ಕಷ್ಟದಲ್ಲಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸ್ಟ್ರೇಟ್ ಫಾರ್ವರ್ಡ್. ನೀವು ಹೇಳಿದಾಗ ತಾಯಿ ಇಬ್ಬರು ಮಕ್ಕಳಾಗಿಲ್ಲ ಅಂದಾಗ ಆಗುತ್ತೆ ಆಗಲ್ಲ ಅಂತ ಹೇಳಿದಾಗ ಅವನು ಇನ್ನೊಂದು ಜಾಗ ಸುತ್ತೋದೇ ಆಗಲಿ, ಆ ಮೈಂಡ್ ಸ್ಟ್ರೆಸ್ಸು, ಬಾಡಿ ಸ್ಟ್ರೆಸ್ಸು, ಟೈಮು, ಎನರ್ಜಿ, ದುಡ್ಡು ಎಲ್ಲ ಮಿಕ್ಸ್ಕೊಂತಾನೆ. ದುಡ್ಡು ಬಿಡಿ, ಈಗ ಬಂತು ಏನೋ ಇದು ಮಾಡೋದು, ಸ್ಟ್ರೆಸ್, ಎನರ್ಜಿ, ಎಕ್ಸ್ಪೆಕ್ಟೇಷನ್, ಬಿಲೀವ್ನೆಸ್, ಇದನ್ನ ಬ್ರೇಕ್ ಮಾಡೋದು ತಪ್ಪಲ್ವಾ? ಸರ್, ಸರಿ ತಪ್ಪ ಬಗ್ಗೆ ಯಾರು ಮಾತಾಡಲ್ಲ ಇಲ್ಲಿ. ಅವ್ರ ಎಮೋಷನ್ಸ್ಗಳ ಜೊತೆ ಆಟ ಆಡ್ತಿರ್ತಾರೆ. ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್, ಪ್ರೊಡ್ಯೂಸರ್ ಇಬ್ಬರು ಸೇರಿ ಯಾಕೆ ಇದನ್ನ ಕರೆಕ್ಟ್ ಆಗಿರೋ ಚಾನಲ್ಗೆ ಹೋಗ್ತಾ ಇಲ್ಲ, ಅಥವಾ ಆ ಚಾನಲ್ ಇಲ್ವೇ ಎಕ್ಸಿಸ್ಟಿಂಗ್ ಇಲ್ವಾ, ಅದ್ರ ಯಾವ್ದ್ರಲ್ಲಿ ಕಲ್ಪ? ಸರ್, ಇಲ್ಲಿ ನಮಗೆ ಡೈರೆಕ್ಟ್ ಯಾವ ಕಾಂಟ್ಯಾಕ್ಟ್ಸು ಇಲ್ಲ. ಹಿಂದಿ ರೈಟ್ಸ್ ಆಗ್ಬೋದು, ಅದು ಬೇರೆ ಯಾವ ಭಾಷೆಯ ರೈಟ್ಸ್ ಆಗ್ಬೋದು. ಈವನ್ ನಾವೊಂದು ರೆಪ್ಯೂಟೆಡ್ OTTಗಳೇನಿದೆ, ಇವ್ರಿಗೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಯಾರಿಗೂ ಇಲ್ಲ ಇಂಡಸ್ಟ್ರಿಯಲ್ಲಿ. ಒಬ್ಬ ಮಿಡ್ಲ್ ಮ್ಯಾನ್ ಇದ್ದಾನೆ. ಆ ಮಿಡ್ಲ್ ಮ್ಯಾನು ಸಮ್ಟೈಮ್ಸ್ ರೈಟ್ ಇನ್ಫಾರ್ಮೇಷನ್ ಕೊಡ್ತಾನೆ, ಸಮ್ಟೈಮ್ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾನೆ. ಆ್ಯಂಡ್ ಅವ್ನು ಹೇಳ್ದಂಗೆ ನಾವು ಕೇಳಲೇಬೇಕಾಗಿದೆ, ಬಿಕಾಸ್ ವಿ ಹ್ಯಾವ್ ನೋ ಆಪ್ಷನ್ಸ್. ಸೊ ಏನು ಎಲ್ಲನೂ ಬಾಂಬೆಲೇ ಆಗುವಂಥದ್ದು, ಎಲ್ಲ ರೈಟ್ಸ್ಗಳು ಬಾಂಬೆಲೇ ಆಗುವಂಥದ್ದು. ಇಲ್ಲಿ ಬರೀ ಫೋನಲ್ಲಿ ಡೀಲ್ ಆಗುತ್ತೆ.
ಸೊ ಅವ್ರು ಯಾವಾಗ ನಮ್ಮ ಇಂಡಸ್ಟ್ರಿಗೆ ಬಂದು ಇಲ್ಲೇ ನಿಂತ್ಕೊಂಡು ಅಥವಾ ಇಲ್ಲೇ ಕೂತ್ಕೊಂಡು ಇಲ್ಲೇ ಆಫೀಸ್ ಮಾಡ್ಕೊಂಡು ಮಾತಾಡ್ತಾರೆ ಅವತ್ತು ಸರಿ ಹೋಗುತ್ತೆ. ಸರ್ ಈಗ OTT ರೈಟ್ಸ್ ಅಂತ ಬಂದಾಗ ಓಕೆ ಲೆಟ್ ಮಿ ಇಮ್ಯಾಜಿನ್ ಇವತ್ತು ಒಂದು 100 ಫಿಲಮ್ಸ್ OTTಗೋಸ್ಕರ ಟ್ರೈ ಮಾಡ್ತಿರ್ಬೋದಲ್ವಾ? ಹೌದು. ಅವರು ದುಡ್ಡುಗೋಸ್ಕರ ಇದು ಮಾಡ್ತಾರೆ, ಅಟ್ಲೀಸ್ಟ್ ರೀಚ್ಗೋಸ್ಕರ ಟ್ರೈ ಮಾಡ್ತಿದ್ದಾರೆ. ಇಟ್ಸ್ ಔಟ್ ಆಫ್ ಸಡನ್ಲಿ ನನಗೆ ವೇಗಾಗಿ ಕ್ವಶನ್ ಅಂತ. ಈಗ ಈ 100 ಜನ ಅದು ನಿಮಗೂ ಗೊತ್ತಿಲ್ಲದೆ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ದೇ 1-2 ಮೂವಿ ಕೈಲಿ ಇರ್ಬೋದು ಆಗಿರೋದು. ಪ್ರೊಡ್ಯೂಸರ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ರೀಚ್ ಆಗ್ಬೇಕಾ ದುಡ್ಡಂತ ಬರುವಂತ ಆಲ್ರೆಡಿ ಗೊತ್ತಾಗಿದೆ. ಸೊ ವೈ ಡೋಂಟ್ ದೇ ಗೋ ಗೆಟ್ ಇನ್ ಟು ಯೂಟ್ಯೂಬ್ ಅಲ್ಲಾಗ್ಲಿ ಅಥವಾ ಇದಕ್ಕಾಗ್ಲಿ ಹಾಕಿ ಅಟ್ಲೀಸ್ಟ್ ದುಡ್ಡು ರಿಕವರಿ ಮಾಡಕ್ಕೆ ಯಾಕೆ ಯೋಚನೆ ಮಾಡ್ತಿಲ್ಲ? ಸರ್ ಯೂಟ್ಯೂಬಲ್ಲಿ ಕೂಡ ದುಡ್ಡು ಬರುತ್ತೆ ಅನ್ನೋದು ಹೌದು, ಎಕ್ಸಾಕ್ಟ್ಲಿ. ಎಷ್ಟೋ OTT ಪ್ಲಾಟ್ಫಾರ್ಮ್ ಇದೆ ರೀಚ್ ಆಗೋದಕ್ಕೆ. ನಾನು ಅದು ಒಂದು ಹೇಳ್ತೀನಿ, ಇನ್ನೊಂದು ತಗೊಂಡು ಹೇಳ್ತೀನಿ. ನನ್ನ ಅನಾಲಿಸಿಸ್ ಪ್ರಕಾರ ನಾನು ಒಂದ್ ಕಡೆ ಫೇಲ್ಯೂರ್ ಆದೆ. ಇದೊಂದು ಪ್ರೊಡ್ಯೂಸರ್ಗೆ ನಾನು ಹೇಳಬಹುದು ಅಥವಾ ನಿಮ್ಮ ಜಸ್ಟ್ ಇಟ್ಸ್ ಮೈ ಓನ್ಲಿ ಅನ್ ಇಮ್ಯಾಜಿನೇಷನ್ ಅಥವಾ ನನ್ನ ಥಾಟ್ ಅಷ್ಟೇ ಇದು. ಹೌದು, ಮೂವಿ ಹೋಗಿಲ್ಲ, ಓಡಿಲ್ಲ, ಅದನ್ನ ಮನೇಲಿ ಇಟ್ಕೊಂಡು ಕೂತ್ಕೊಳ್ಬೇಡಿ. ಬಿಕಾಸ್ ಅದು ಮನೇಲಿ ಇಟ್ಕೊಂಡು ದಟ್ ಇಸ್ ನಾಟ್ ಗೋಯಿಂಗ್ ಟು ಗೆಟ್ ಯು ಎನಿ ರೆವಿನ್ಯೂ. ಅಥವಾ ಅದು ಯಾರೋ ನಿಮ್ಮನ್ನು ಬಂದು ನೀವು ಮಾಡಿದ್ರಿ ಅಂತ ಯಾರೋ ಹೇಳೋದು ಇಲ್ಲ. ಅಟ್ಲೀಸ್ಟ್ ವರ್ಸ್ಟ್ ಕಮ್ ವರ್ಸ್ಟ್ ಯಾವುದೋ ಒಂದು ಚಾನಲ್ ಕೊಡಿ, ಫ್ರೀಯಾಗಿ ಕೊಟ್ಟರು ಪರವಾಗಿಲ್ಲ. ಅಟ್ಲೀಸ್ಟ್ ಅಲ್ಲಿ ಮಾಡಿರೋ ಟೆಕ್ನಿಕಲ್ ಟೀಮ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ವೈ ನಾಟ್ ಇವನ್ ಪ್ರೊಡ್ಯೂಸರ್ ಹೆಸರು ಬರಬಹುದು. ಅಟ್ಲೀಸ್ಟ್ ದುಡ್ಡು ಕೊಟ್ಟು ನೋಡೋಕ್ಕಾಗದೇ ಇರೋವಂಥ ಎಷ್ಟೋ ಜನ ಇದ್ದಾರೆ ಇವತ್ತು ನಮ್ಮ ಇಂಡಿಯಾದಲ್ಲಿ. ಅಥವಾ ಅರ್ಥ ದುಡ್ಡು ಇಲ್ಲ ಅಂತಾನೆ ಟೈಮ್ ಇರಲ್ಲ, ಅಥವಾ ಫ್ರೀ ಚಾನಲ್ಸ್ ಹುಡುಕ್ತಿರ್ತಾರೆ. ಆ ಫ್ರೀ ಚಾನಲ್ಸ್ ಹೋಗಿ ನೋಡಬಹುದು. ಅವರು ನಮ್ಮ ಹೆಸರು ಎಲ್ಲೂ ಕ್ಲಿಕ್ ಆಗಿಲ್ಲ ಅಂದ್ರೆ ಆ ಕ್ಲಿಕ್ ಆಗಬಹುದು. ನಾನು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಆಗಬಹುದು. ಇದಕ್ಕೆ ನೀವು ಎಕ್ಸಾಕ್ಟ್ಲಿ ರೈಟ್ ಸರ್. ನನಗೆ ಒಂದು ಸಿನಿಮಾ, ಸ್ಟಾರ್ ಸಿನಿಮಾ ಯೂಟ್ಯೂಬಲ್ಲಿ ಬರ್ತಿದೆ. ನನಗೆ ಲಿಟ್ರಲಿ ಶಾಕ್ ಆಗಿತ್ತು ಅವತ್ತು. ಯಾಕೆಂದರೆ ಸ್ಟಾರ್ ಸಿನಿಮಾಗಳಿಗೆ ಯಾವ ಸ್ಯಾಟಲೈಟು ಸಿನಿಮಾ ತೊಗೊಂಡಿಲ್ಲ, ಚಾನಲ್ ತೊಗೊಂಡಿಲ್ಲ, ಯಾವ OTTಗಳು ತೊಗೊಂಡಿಲ್ಲ. ಯಾಕೆ ಅಂತ ನಂಗೆ ಗೊತ್ತಿಲ್ಲ, ಸಿನಿಮಾ ನಾನು ನೋಡಲಿಲ್ಲ. ಬಟ್ ಯೂಟ್ಯೂಬಲ್ಲಿ ಬರುತ್ತೆ ಸಿನಿಮಾ. ಯೂಟ್ಯೂಬಲ್ಲಿ ಬಂದಿನ ಆಲ್ಮೋಸ್ಟ್ ಅರ್ಧ ಇಂಡಸ್ಟ್ರಿನೇ ಒಂಥರ ಶಾಕಲ್ಲಿದ್ದರು, ಏನಾಯಿತು ಅಂತ ಗೊತ್ತಿಲ್ಲ. ಅಂದರೆ ಸ್ಟಾರ್ ಸಿನಿಮಾಗಳಿಗೆ ಈ ತೊಂದರೆ ಬರ್ತಿದೆ ಅಂದಾಗ ಹೊಸಬ್ರಿಗೆ ಬರ್ತಾ ಇರೋಲ್ಲಿ ಏನು ಆಶ್ಚರ್ಯ ಪಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಯಾರು ಇದನ್ನು ಆ್ಯಕ್ಷನ್ ತೊಗೊಳ್ಬೇಕು ಅಥವಾ ಇದನ್ನೆಲ್ಲ ಯಾರು ಸರಿಪಡಿಸ್ಬೇಕು ಒಂದು ಯಕ್ಷ ಪ್ರಶ್ನೆ ಆಗಿ ಉಳ್ಕೊಂಡಿದೆ. ಒಂದಷ್ಟು ಜನ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಅಲ್ಲಿ ಇಲ್ಲಿ ಮಾತಾಡ್ತಿದ್ದೀವಿ, ನಮ್ಮನ್ನು ಹುಚ್ಚರು ಅಂದ್ಕೊಂಬಿಟ್ಟಿದ್ದಾರೆ, ಮಾತಾಡ್ತಿದ್ದೀವಿ. ಇವನಿಂದ ಚಿತ್ರರಂಗ ಬದಲಾಯಿಸೋಕ್ಕಾಗತ್ತಾ ಅಂದ್ಕೊಳ್ಳೋರು ಇರ್ತಾರೆ, ಅಥವಾ ಒಂದಷ್ಟು ಇನ್ಪುಟ್ಸ್ಗಳು ಕೊಡ್ತಿದ್ದೀವಿ. ಬಟ್ ಇದು ನಾವು ಮಾಡುವಂಥ ಕೆಲಸಗಳೆಲ್ಲ ಸಣ್ಣ ಪುಟ್ಟ ಸಲಹೆಗಳಷ್ಟೇ ಕೊಡ್ಬೋದು. ಇದರ ಬಗ್ಗೆ ನಮ್ಮ ಚೇಂಬರ್ ಆಗಲಿ ಅಥವಾ ದೊಡ್ಡವರಾಗಲಿ ಯೋಚನೆ ಮಾಡಿ ಸಮಸ್ಯೆನ ಖಂಡಿತ ಬಗೆಹರಿಸದೆ ಹೋದರೆ ಇನ್ನು 5 ವರ್ಷಗಳಲ್ಲಿ ಚಿತ್ರಮಂದಿರಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್. ತುಂಬ ನೋವಿನಲ್ಲಿ ಹೇಳ್ಕೊಳ್ತೀನಿ. ಯಾಕೆಂದರೆ ನಿರ್ದೇಶಕನಿಗೆ ಅವನ ಸಿನಿಮಾ ಥಿಯೇಟ್ರಲ್ಲಿ ಬಿಡುಗಡೆ ಆದ್ರೇ ಖುಷಿ, OTTಲಿ ಬಿಡುಗಡೆ ಆದರೆ ಖುಷಿ ಇಲ್ಲ.